ಇವತ್ತು ನಮ್ಮ ಕೆಜಿಎಫ್ ತಾಲೂಕು ಪಂಚಾಯತಿಗೆ ನಾನು ಈಗಾಗಲೇ ಸರ್ಕಾರದ ಒಂದು ಆದೇಶದಂತೆ ಮತ್ತು ನಮ್ಮ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಆದೇಶದಂತೆ ನಾನು 18ನೇ ತಾರೀಕು ಅಪರಾಹ್ನ ಅಂದರೆ ಸಾಯಂಕಾಲ ಈ ಒಂದು ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಯಾಗಿ ನಾನು ಒಂದು ವರ್ಗಾವಣೆಗೊಂಡು ಇಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾದಂಥ ರೂಪಕಲಾ ಶಶಿಧರ್ ಮೇಡಮ್ ಅವರ ಆಶೀರ್ವಾದದಿಂದ ನಾನು ಈ ಒಂದು ತಾಲೂಕಿಗೆ ಬಂದಿದ್ದೀನಿ. ಆದರೆ ಇಲ್ಲಿ ಅತಿ ವಿಶೇಷವಾಗಿ ನಮ್ಮ ಪಿ ಡಿ ಒಸು ಮತ್ತು ನಮ್ಮ ಸೆಕ್ರೆಟರೀಸು ಇಲ್ಲಿರ್ತಕ್ಕಂಥ NRJ ಸಿಬ್ಬಂದಿ, ನಮ್ಮ ತಾಲೂಕು ಪಂಚಾಯತ್ ಸಿಬ್ಬಂದಿ ಎಲ್ಲರೂ ಕೂಡ ಒಂದು ನನ್ನ ಮೇಲೆ ಒಂದು ದೊಡ್ಡ ನಂಬಿಕೆ ಇಟ್ಕೊಂಡು ಅವರು ಈ ಒಂದು ಸನ್ಮಾನವನ್ನು ಮಾಡಿದರು. ಅವರಿಗೆ ನನ್ನ ವೈಯಕ್ತಿಕವಾಗಿ ಅವ್ರಿಗೆ ಧನ್ಯವಾದಗಳು. ಅದೇ ರೀತಿ ನಾನು ಏನು ಹೊಸನೇನಲ್ಲ, ನೀವು ಇಷ್ಟು ಮಾಡಬೇಕಾಗಿರಲಿಲ್ಲ, ಕಿರುಪರಿಚಯಸ್ನೇ. ಈಗಾಗಲೇ ನಮ್ಮ ಬಂಗಾರಪೇಟೆ ತಾಲೂಕು ಪಂಚಾಯತಿಯಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಸುಮಾರು ಒಂದು 6 ವರ್ಷ ಕೆಲಸ ಮಾಡಿದ್ದೀನಿ. ಈ ಒಂದು ಆ ಟೈಮಲ್ಲಿ ನಮ್ಮದು 37 ಗ್ರಾಮ ಪಂಚಾಯತಿ ಇತ್ತು. 37 ಇದೊಂದು 16 ಪ್ಲಸ್ ಅದೊಂದು 21 ಸೇರಿ ನಮಗೆ 37 ಗ್ರಾಮ ಪಂಚಾಯತಿ ಆಗಿತ್ತು. ಇದೇನು ನಮಗೆ ಸಪ್ರೇಟು ತಾಲೂಕು ಅಂತ ನಾನು ಈಗ ಭಾವಿಸ್ಕೊಳ್ಬೇಕು. ಸರ್ಕಾರ ಆದೇಶ ಪ್ರಕಾರ ಈಗಾಗಲೇ ಎಲ್ಲರೂ ಕೂಡ ಎಲ್ಲ ಗ್ರಾಮಗಳಿರ್ಬೋದು, ಎಲ್ಲ ಪಂಚಾಯತಿ ಇರ್ಬೋದು, ಎಲ್ಲರೂ ಕೂಡ ನನಗೆ ಕಿರು ಪರಿಚಯಸ್ಥರೇ ಆಗಿರ್ತಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಹೆಚ್ಚಿಗೆ ನಾನು ಮಾತಾಡೋದು ಬೇಡ. ತಾವೆಲ್ಲರೂ ಒಂದು ನಮ್ಮ ಶಾಸಕರ ಒಂದು ಆಶೀರ್ವಾದ, ಒಂದು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಒಂದು ಆಶೀರ್ವಾದ, ಜನ ನಮ್ಮನ್ನು ಹೆಚ್ಚಿಗೆ ಒಂದು ಊರಲ್ಲಿ ಯಾರೋ ಒಬ್ಬರು ಹೋದರೆ ಅಂದರೆ ಡಿಪಾರ್ಟ್ಮೆಂಟ್ ಕೂಡ ಜನ ದೂರ ಹೋಗ್ತಾರೆ. ಅದೇ ಡೆವಲಪ್ಮೆಂಟ್ ಆಫೀಸರು, ನಮ್ಮ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಊರಿಗೆ ಹೋದರೆ ಏನೋ ಡೆವಲಪ್ಮೆಂಟ್ ಆಫೀಸರ್ ಪಿ ಡಿ ಒ ಬಂದ್ರಪ್ಪ ಏನೋ ಒಂದು ಕೊಡ್ತಾರೆ, ನಮಗೆ ಏನೋ ಒಂದು ಅನುಕೂಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆಸೆ ಪಟ್ಟು ಜನ ಬರ್ತಕ್ಕಂಥ ಇಲಾಖೆ ಇದು. ಯಾಕಂದರೆ ನಾವು ಕೊಡುವುದೇ ಹೊರತು ಬೇರೆ ತಗೊಳ್ಳೋದಲ್ಲ. ಡೆವಲಪ್ಮೆಂಟ್ ಅಂತಂದರೆ ಮೂಲಭೂತ ಸೌಕರ್ಯಗಳೆಲ್ಲ ಕೂಡ ನಾವು ಕೊಡುವಂಥ ಇಲಾಖೆ ಇದು. ಆ ಇಲಾಖೆಯಲ್ಲಿ ನಾವು ಕೆಲಸ ಮಾಡ್ತಾ ಇರೋದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳ್ಬೋದು. ಇಲ್ಲಿ ಈ ಇಲಾಖೆಯಲ್ಲಿ ಅತಿ ಈಸಿಯಾಗಿ ಯಾರಿಗೂ ಕೂಡ ಸೇವೆ ಮಾಡೋಕ್ಕೆ ಅವಕಾಶ ಸಿಗಲ್ಲ. ಇದೇ ಒಂದು ಎಕ್ಸಾಂಪಲ್. ಒಂದು ಪೊಲೀಸ್ ಅವ್ರು ಹೋದರೆ ಜನ ಓಡ್ತಾರೆ, ಏನೋ ಪೊಲೀಸ್ನವ್ರು ಬಂದುಬಿಟ್ಟಿದ್ದಾರೆ ಊರಿಗೆ ಅಂತ ಹೇಳ್ಬಿಟ್ಟು. ಅದೇ ಪಿ ಡಿ ಒ ಬಂದರೆ ಏನೋ ಕೊಡ್ತಾರೆ, ಏನೋ ಮಾಡ್ತಾರೆ, ಏನೋ ಒಂದು ನಮ್ಮೂರಿಗೆ ಅನುಕೂಲ ಮಾಡ್ತಾರೆ ಅಂತ ಜನ ಓಡಿ ಬರ್ತಾರೆ. ಹಾಗಾಗಿ ಈ ಒಂದು ಇಲಾಖೆಯಲ್ಲಿ ನಾವು ಸೇವೆ ಮಾಡೋಕ್ಕೆ ನಮ್ಮ ಒಂದು ಪೂರ್ವ ಜನ್ಮ ಪುಣ್ಯ ಅಂಥೇಳಿ ನಾವು ತಿಳ್ಕೊಂಡು ನಾವೆಲ್ಲರೂ ಕೂಡ ನಿಮ್ಮ ಒಂದು ಸಹಕಾರದಿಂದ ನಾನಿವತ್ತು ಬಂದುಬಿಟ್ಟು ಇವಾಗ ಇಲ್ಲಿ ಕೂತ್ಕೊಂಡ್ಬಿಟ್ಟು ದರ್ಬಾರ್ ಮಾಡೋಕ್ಕೆ ಇನ್ನೊಂದು ಮತ್ತೊಂದು ಮಾಡೋಕ್ಕೆ ನಾನು ಬಂದಿಲ್ಲ. ನಾನು ಡೆವಲಪ್ಮೆಂಟ್ ಮಾಡಬೇಕು. ಮೇಡಮ್ ಅವರು ತುಂಬ ಆಸೆ ಇಟ್ಕೊಂಡಿದ್ದಾರೆ, ಡೆವಲಪ್ ಮಾಡ್ತಾರೆ ಅಂತ. ಈಗಾಗಲೇ ನಾವು ಮಾಡಿರೋ ಕೆಲಸದ ಬಗ್ಗೆ ನಿಮಗೆಲ್ಲರೂ ಕೂಡ ಗೊತ್ತಿದೆ. ಮಾಮೂಲಿ ಕಷ್ಟ ಸುಖ ಅನ್ನೋದು ಸಹಜವಾಗಿ ಬರ್ತದೆ ಹೋಗ್ತದೆ, ಎಲ್ಲ ಕೂಡ ನಾವು ಅನುಭವಿಸಿದ್ದೀವಿ. ಇರಲಿ, ಅದು ಸೆಕೆಂಡ್ರಿ. ಈಗ ನಮ್ಮ ಸರ್ವಿಸಲ್ಲಿ ಎಷ್ಟು ದಿನ ಒಂದೇ ದಿವಸ ಇದ್ದರೂ ಸಾಕು, ಆ ಸರ್ವಿಸಲ್ಲಿ ನಾವೇನು ನಮ್ಮ ಕರ್ತವ್ಯ ಸರ್ಕಾರದ ನಿಯಮಗಳೇನಿದೆಯೋ ಪಾಲನೆ ಮಾಡಿಕೊಂಡು ಜನರ ಒಂದು ಹತ್ತಿರ ನಾವು ಹೋಗಿ ಅವ್ರಿಗೆ ಸೇವೆ ಕೊಡುವಂಥ ಕೆಲಸ ನೀವು ಎಲ್ಲ ಸೇರಿ ಮಾಡೋಣ ಅಂಥೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ನಾನು ಭರವಸೆಯನ್ನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸಾರ್ವಜನಿಕರಿಗೆ ಏನು ಪಬ್ಲಿಕ್ಗೆ ನೀವೇನು ಮೆಸೇಜ್ ಕೊಡ್ತೀರಿ? ಪಬ್ಲಿಕ್ ಸಾರ್ವಜನಿಕರಿಗೆ, ಗ್ರಾಮಸ್ಥರುಗಳಿಗೆ, ಏನು 16 ಪಂಚಾಯತಿಯ ಗ್ರಾಮಸ್ಥರಿಗೆ ಏನು ಹೇಳ್ತೀರಿ ಸರ್? ಈಗ ಈ 16 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗಾಗಲೇ ನಮ್ಮ ಪಿ ಡಿ ಒಸು ಸರ್ವೀಸಸ್ ಕೊಡ್ತಾ ಇದ್ದಾರೆ. ಆದರೂ ಇನ್ನು ಮುಂದೆ ನಾನು ಫಸ್ಟ್ ಟೈಮು ಈ ಚೇರಲ್ಲಿ ಇವತ್ತೇ ನಾನು ಕೂತ್ಕೊಂಡಿರೋದು. ಈಗ ಪಿ ಡಿ ಒಸ್ ನಮ್ಮನ್ನು ಪಿ ಡಿ ಒಸು ಮತ್ತು ಡಿ ಒಸ್ನ ನಾವು ಈಗ ಸಭೆ ಒಂದು ಕರೆದಿದ್ದೀನಿ. ಇಲ್ಲಿನ ಪರಿಸ್ಥಿತಿ ಏನು, ಆರ್ಥಿಕವಾಗಿ ಏನಿದೆ, ಸಾಮಾಜಿಕವಾಗಿ ಏನೇನಿದೆ ಅದೆಲ್ಲ ಕೂಡ ನಾನು ತಿಳ್ಕೊಂಡು
ನಾವು ಏನು ಮುಂದೆ ಯಾವುದೂ ಇದು ಯಾಕಂದರೆ ಇಯರ್ ಎಂಡು ಮಾರ್ಚ್ ಬರ್ತಾ ಇದೆ, ಇನ್ನೇನು 2 ತಿಂಗಳಿರೋದು. ಮಾರ್ಚಲ್ಲಿ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನಗಳು ಏನಿದೆಯೋ ಅದನ್ನು ಜನರಿಗೆ ತಲುಪದಿರ ಸರ್ಕಾರಕ್ಕೆ ಮತ್ತೆ ವಾಪಸ್ ಹೋಗಬಾರ್ದು. ಅದನ್ನು ವೆಚ್ಚ ಮಾಡಿ ಜನರಿಗೆ ಮೂಲಭೂತ ಸೌಕರ್ಯ ಕೊಡುವಂಥ ಕೆಲಸ ಮಾಡುವನ ಅಂತ ನಾವು ಅಭಿಪ್ರಾಯ ಸರ್. ये राजस्थान पैटर्न है. ಆತ್ಮೀಯವಾಗಿ ಮೊಟ್ಟ ಮೊದಲನೇದಾಗಿ ಸ್ವಾಗತವನ್ನು ಬಯಸಿ ಎಲ್ಲ PDOs ಮತ್ತು ಎಲ್ಲ ಸಿಬ್ಬಂದಿ ಕಡೆಯಿಂದ ಅವ್ರಿಗೆ ನಮ್ಮ ತಾಲೂಕಿಗೆ ಬರಮಾಡ್ಕೊಳ್ತಾ ಇದ್ವಿ. ವಸಂತ್ ಸರ್ தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.